ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳವನ್ನು ನೋಡಿದ್ದೀರಾ? ಹೇಗಿದೆ? ಸಮುದ್ರದ ಮಧ್ಯದಲ್ಲಿ ಒಂದು ಬೋಟ್ನಲ್ಲಿ ಕುಳಿತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಈ ಮಸ್ಕಟ್ ಪಟ್ಟಣಕ್ಕೆ ಬಂದೆವು. ಇಲ್ಲಿ ಸೇವೆಲ್ಲ ಮುಗಿದ ನಂತರ ಈ ಸಮುದ್ರದಲ್ಲಿ ಡಾಲ್ಫಿನ್ಗಳನ್ನು ನೋಡಬಹುದೆಂಬುದಾಗಿ ಹೇಳಿದರು. ಅದನ್ನು ನೋಡುವುದಕ್ಕಾಗಿ ಬೋಟ್ನಲ್ಲಿ ಬಂದೆವು. ಈ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗಲೇ ಬಹಳ ಆಶ್ಚರ್ಯ, ದೇವರ ಸೃಷ್ಟಿಯ ಮಹತ್ವವನ್ನು ಇಲ್ಲಿ ನೋಡಬಹುದು. ನಾನು ಬಹಳ ಆಶ್ಚರ್ಯವಾಗಿದ್ದನ್ನು ನೋಡುತ್ತಾ ಬಂದೆನೋ. ಅನೇಕ ಡಾಲ್ಫಿನ್ಗಳು ಈ ಭಾಗದಲ್ಲಿ ಇರುವುದನ್ನು ನೋಡಬಹುದಾಗಿದೆ. ನೂರಾರು ಡಾಲ್ಫಿನ್ಗಳು ಹಾರುತ್ತಾ ಆಟ ಆಡುತ್ತಾ ಇರುವುದನ್ನು ನೇರವಾಗಿ ನೋಡುವುದಕ್ಕೆ ಸಾಧ್ಯವಾಯಿತು. ಏನೇ ಇದ್ದರೂ ನೇರವಾಗಿ ಸಮುದ್ರವನ್ನು ನೋಡುವಂಥದ್ದು ಸಂತೋಷ ತಾನೆ. ಆ ರೀತಿಯ ಸಂತೋಷ, ದೇವರ ಸೃಷ್ಟಿಯು ಎಷ್ಟು ಮಹತ್ವವಾದದ್ದು ನೋಡಿರೆ. ಅದರಲ್ಲೂ ಈ ಡಾಲ್ಫಿನ್ಗಳಿಗೆ ಮನುಷ್ಯರನ್ನು ಕಂಡರೆ ಪ್ರೀತಿ ಅಂತೆ. ಯಾವುದೇ ರೀತಿ ಹಾನಿಯನ್ನು ಮಾಡುವುದಿಲ್ಲ. ಒಂದು ವೇಳೆ ಮನುಷ್ಯರು ನೀರಿನಲ್ಲಿ ಬಿದ್ದರೂ ಕೂಡ ಅವರನ್ನು ತೀರಕ್ಕೆ ತಂದು ಸೇರಿಸುವುದಂತೆ. ಆ ರೀತಿ ಒಳ್ಳೆ ಸ್ವಭಾವ ಉಳ್ಳಂಥದ್ದು ಈ ಡಾಲ್ಫಿನ್ ಎಂಬಂತ ಮೀನಿನ ಜಾತಿ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ತಾನೇ ನೋಡುತ್ತಾ ಇದ್ದೀರಿ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 10ನೇ ವಾಕ್ಯ. ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ದೇವರು ತನ್ನ ಸೇವಕನಿಗೆ ಕೊಡುತ್ತಾ ಇರುವಂಥ ಒಂದು ವಾಗ್ದಾನ. ಅಪೊಸ್ತಲನಾದ ಪೌಲನು ಸೇವೆಗೆ ಬಂದಾಗ ಈ ಒಂದು ಕೊರಿಂಥ ಪಟ್ಟಣಕ್ಕೆ ಅವನು ಬಂದನು. ಅಲ್ಲಿ ಬಂದು ಅಲ್ಲಿನ ಪರಿಸ್ಥಿತಿಗಳನ್ನು ನೋಡುವಾಗ ಹೃದಯದಲ್ಲಿ ಒಂದು ಭಯ ಬಂದಿತ್ತು. ಏನೆಂದರೆ ಹೊಸ ಸ್ಥಳ, ಹೊಸ ಜನಗಳು, ನೋಡುವುದಕ್ಕೆ ಒಂದು ರೀತಿಯಾಗಿ ಇದೆ. ಸುವಾರ್ತೆಯನ್ನು ತಿಳಿಸುವಾಗ ಆಪತ್ತು ಬರಬಹುದೇನೋ ಎಂಬಂತ ಆಲೋಚನೆ ಕೂಡ ಹೃದಯದಲ್ಲಿ ಬಂದಿರಬಹುದು. ಆದ್ದರಿಂದ ದೇವರು ದರ್ಶನವಾಗಿ ಮಾತನಾಡುತ್ತಾ ಇದ್ದಾರೆ. ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ಧೈರ್ಯವಾಗಿ ಮಾತನಾಡು, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂಬುದಾಗಿ ದೇವರು ಮಾತು ಕೊಟ್ಟರು. ಅದೇ ರೀತಿಯಾಗಿ ದೇವರು ಕಾಪಾಡಿ ನಡೆಸಿದರು. ನಾನು ಸೇವೆಯ ಮಾರ್ಗದಲ್ಲಿ ಉತ್ತರ ಭಾರತಕ್ಕೆ ಹೋಗಿದ್ದಾಗ ಈ ರಾಜಸ್ಥಾನ ರಾಜ್ಯ ಇದೆ ಅಲ್ಲವಾ, ಅಲ್ಲಿ ಸೇವೆ ಮಾಡುವಾಗ ಈ ಮತ ಭಯೋತ್ಪಾದನೆ ಸಂಘಟನೆಯವರು ಕೇಳಿ ಎಲ್ಲೋ ದೂರದಿಂದ ದೊಡ್ಡ ದೊಡ್ಡ ಆಯುಧಗಳನ್ನು ಇಟ್ಟುಕೊಂಡು ಬಂದರು ನಮ್ಮ ಮೇಲೆ ಆಕ್ರಮಿಸಲೆಂದು. ಒಂದು ರೀತಿ ನಮ್ಮನ್ನು ಹೊಡೆದು ಕೊಂದು ಹಾಕಬೇಕೆಂಬಂತ ಕೋಪದಿಂದ ಬಂದರು. ಮರಣಕ್ಕೂ ನಮಗೂ 1 ಅಡಿ ದೂರ ಮಾತ್ರವೇ ಇತ್ತು. ಆದರೆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ, ಅವರ ಕೈಗೆ ಒಪ್ಪಿಸಿಕೊಡಲೂ ಇಲ್ಲ. ದೇವರು ನಮ್ಮ ಸಂಗಡ ಇದ್ದದ್ದರಿಂದ ನಮ್ಮನ್ನು ತಪ್ಪಿಸಿದರು. ಈ ರೀತಿ ಅನೇಕ ಸಂಭವಗಳನ್ನು ನಮ್ಮ ಸೇವೆಯ ಮಾರ್ಗದಲ್ಲಿ ನಾನದನ್ನು ಅನುಭವಿಸಿದ್ದೇನೆ. ಒಂದು ದೊಡ್ಡ ಸಂತೋಷ ಏನೆಂದರೆ, ಆಪತ್ತುಗಳು ನಮ್ಮ ಪಕ್ಕದವರೆಗೂ ಬರುತ್ತವೆ, ಆದರೆ ಮುಟ್ಟುವುದಕ್ಕೆ ಆಗದು. ಯಾಕೆಂದರೆ ದೇವರು ಸಂಗಡ ಇದ್ದಾರೆ, ಕಾಪಾಡುತ್ತಾರೆ. ಆತನೇ ನಿಮ್ಮ ನೋಡಿ ಹೇಳುತ್ತಾನೆ, ಮಗನೇ, ಮಗಳೇ, ಭಯಪಡಬೇಡ, ಯಾರು ನಿನಗೆ ಕೇಡು ಮಾಡುವುದಕ್ಕೆ ಆಗದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮಗೆ ಕೇಡು ಮಾಡಲು ಪ್ರಯತ್ನಗಳು ನಡೆಯುತ್ತಾ ಇದೆಯಾ? ನಿಮ್ಮ ವ್ಯಾಪಾರವನ್ನು ಹಾಳು ಮಾಡೋಣ ಎಂದು ಕೇಡು ಮಾಡಲು ಅವರು ಯೋಜನೆ ಮಾಡುತ್ತಾ ಇದ್ದಾರಾ? ನಿಮ್ಮ ಸೇವೆಯನ್ನು ನಾಶ ಮಾಡಿ ನಿಮ್ಮನ್ನು ನಿರ್ಮೂಲ ಮಾಡಬೇಕು ಎಂದು ದುಷ್ಟ ಮನುಷ್ಯರು ಹೃದಯದಲ್ಲಿ ಆಲೋಚಿಸುತ್ತಾ ಇದ್ದಾರಾ? ಏನು ಭಯಪಡಬೇಡಿ, ದೇವರು ಸಂಗಡ ಇದ್ದಾರೆ. ಯಾರು ಯಾವ ಕೇಡನ್ನು ಮಾಡದಂತೆ ದೇವರು ನಿಮ್ಮನ್ನು ಕಾಪಾಡುವರು. ನೀವು ನಂಬುತ್ತೀರಾ? ನಂಬಿಕೆಯಿಂದ ಹೇಳಿರಿ, ದೇವರೇ, ಈ ವಾಗ್ದಾನವು ನನಗಾಗಿ. ಯಾರು ನನ್ನ ಮೇಲೆ ಬಿದ್ದು ನನಗೆ ಕೇಡು ಮಾಡುವುದಕ್ಕೆ ಆಗದು, ಯಾಕೆಂದರೆ ನೀವು ನನ್ನ ಸಂಗಡ ಇದ್ದೀರಿ ಎಂದು ನಂಬಿಕೆಯಿಂದ ಪ್ರಾರ್ಥಿಸುವ ಈ ಮಗನನ್ನು, ಈ ಮಗಳನ್ನು ನೀವು ಆಶೀರ್ವದಿಸಿರಿ. ಅದ್ಭುತಗಳನ್ನು ಮಾಡಿ ಪರಿಸ್ಥಿತಿಗಳನ್ನು ಬದಲಾಯಿಸಿ ಸಂತೋಷಪಡಿಸಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.